ಎಲ್ಲರಿಗೂ ನಮಸ್ಕಾರ. ಅಮ್ಮ ಅಂಡ್ ಮೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಮಹತ್ವ ತಿಳಿದುಕೊಳ್ಳೋಣ. ಈ ಎರಡು ಹಬ್ಬಗಳನ್ನು ವೈಶಾಖ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ಸಮೃದ್ಧಿಗೆ ಶುಭದಾಯಕ ದಿನವೆಂದೇ ಪರಿಗಣಿಸಲಾಗುತ್ತದೆ. ಇದೇ ದಿನ ಬಸವ ಜಯಂತಿಯೂ ಆಗಿರುವುದರಿಂದ ಇವೆರಡರಲ್ಲೂ ಪ್ರತ್ಯೇಕವಾದ ಅರ್ಥಪೂರ್ಣತೆ ಇದೆ. ಈ ವಿಡಿಯೋದಲ್ಲಿ ಮೊದಲು ನಾವು ಅಕ್ಷಯ ತೃತೀಯದ ಮಹತ್ವ, ಅದರ ಹಿಂದಿನ ಕಥೆಗಳನ್ನು ನೋಡೋಣ. ಇದಾದ ನಂತರ ಬಸವಣ್ಣನವರ ಜೀವನ, ತತ್ವಜ್ಞಾನ ಮತ್ತು ಬಸವ ಜಯಂತಿಯ ಆಚರಣೆ ಬಗ್ಗೆ ತಿಳಿಯೋಣ. ಹೀಗಾಗಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ. ಈ ಎರಡು ಹಬ್ಬಗಳು ನಮ್ಮ ಜೀವನಕ್ಕೆ ಶ್ರದ್ಧೆ ಮತ್ತು ಸಮೃದ್ಧಿಯ ಮಾರ್ಗವನ್ನು ತೋರಿಸುತ್ತವೆ. ಮೊದಲಿಗೆ ಅಕ್ಷಯ ತೃತೀಯದ ಬಗ್ಗೆ ತಿಳಿಯೋಣ. ಅಕ್ಷಯ ಎಂದರೆ ಕ್ಷಯವಿಲ್ಲದ, ಶಾಶ್ವತವಾದ. ತೃತೀಯ ಎಂದರೆ ಚಂದ್ರನ ತೃತೀಯ ತಿಥಿ. ಅಕ್ಷಯ ತೃತೀಯ ದಿನ ಮಾಡಿದ ಪುಣ್ಯ ಕರ್ಮ ಅಥವಾ ದಾನ ಧರ್ಮದ ಫಲ ಏಳಿಗೆಯಾಗುತ್ತಲೇ ಇರುತ್ತದೆ ಎಂಬ ನಂಬಿಕೆ ಇದೆ. ಇತ್ತೀಚೆಗೆ ಈ ದಿನ ಚಿನ್ನ, ಭೂಮಿ ಅಥವಾ ಹೊಸ ವಸ್ತುಗಳ ಖರೀದಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಆದರೆ ಅಕ್ಷಯ ತೃತೀಯದ ನಿಜವಾದ ಅರ್ಥವೇನೆಂದರೆ ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದ ದಾನವೇ ನಿರಂತರ ಸಮೃದ್ಧಿಯನ್ನು ತರುವುದು ಎಂದು. ಈಗ ಅಕ್ಷಯ ತೃತೀಯ ಹಿನ್ನೆಲೆಗೆ ಸಂಬಂಧಿಸಿದ ಪ್ರಮುಖ ಕಥೆಗಳನ್ನು ಕೇಳೋಣ. ಮೊದಲ ಕಥೆ, ಅಕ್ಷಯ ಪಾತ್ರೆಯ ಕಥೆ. ಪಾಂಡವರು, ದ್ರೌಪದಿ ಮತ್ತು ಶ್ರೀಕೃಷ್ಣ. ಪಾಂಡವರು ದ್ಯೂತದ ಆಟದಲ್ಲಿ ಸೋತು 12 ವರ್ಷಗಳ ಕಾಲ ಅರಣ್ಯವಾಸವನ್ನು ಅನುಭವಿಸುತ್ತಿದ್ದರು. ಅವರೊಂದಿಗೆ ಅನೇಕ ಬ್ರಾಹ್ಮಣರು, ಮುನಿಗಳು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಹಾರ ನೀಡುವುದು ಯುಧಿಷ್ಠಿರನಿಗೆ ಕಷ್ಟವಾಯಿತು. ಆಗ ದೌಮ್ಯ ಮುನಿಯ ಸಲಹೆಯಂತೆ ಯುಧಿಷ್ಠಿರನು ಸೂರ್ಯದೇವರನ್ನು ಆರಾಧನೆ ಮಾಡುತ್ತಾನೆ. ಸೂರ್ಯನು ಸಂತುಷ್ಟನಾಗಿ ಅವನಿಗೆ ಅಕ್ಷಯ ಪಾತ್ರೆ ಎನ್ನುವ ದಿವ್ಯ ಪಾತ್ರೆಯನ್ನು ಕೊಡುತ್ತಾನೆ. ಈ ಪಾತ್ರೆಯ ವಿಶೇಷತೆ ಎಂದರೆ ಅದರಲ್ಲಿನ ಆಹಾರವು ದ್ರೌಪದಿ ಊಟ ಮುಗಿಸುವವರೆಗೆ ಎಂದಿಗೂ ಖಾಲಿಯಾಗದಿರುತ್ತದೆ. ಆ ಮೂಲಕ ಪಾಂಡವರು ತಮ್ಮ ಅತಿಥಿಗಳಿಗೆ ನಿರಾತಂಕವಾಗಿ ಆಹಾರ ನೀಡುತ್ತಾ ಬಂದರು. ಈ ವಿಚಾರವನ್ನು ತಿಳಿದ ದುಷ್ಟ ದುರ್ಯೋಧನ ದುರ್ವಾಸ ಮುನಿಯನ್ನು ಸಾವಿರಾರು ಶಿಷ್ಯರೊಂದಿಗೆ ಪಾಂಡವರ ಬಳಿಗೆ ಕಳಿಸುತ್ತಾನೆ. ದುರ್ವಾಸರು ಮೊದಲೇ ಕೋಪಿಷ್ಠರು. ದುರ್ವಾಸರು ಹಾಗೂ ಶಿಷ್ಯರು ಆಗಮಿಸಿದಾಗ ದ್ರೌಪದಿ ಊಟ ಮುಗಿಸಿದ್ದ ಕಾರಣ ಅಕ್ಷಯ ಪಾತ್ರೆ ಖಾಲಿಯಾಗಿತ್ತು. ಪಾಂಡವರು ದೊಡ್ಡ ಸಂಕಟಕ್ಕೆ ಸಿಲುಕಿದರು. ಊಟ ಮಾಡುವ ಮುನ್ನ ದುರ್ವಾಸರು ಮತ್ತು ಅವರ ಶಿಷ್ಯರು ನದಿಗೆ ಸ್ನಾನಕ್ಕೆ ಹೊರಟಾಗ ದ್ರೌಪದಿ ಮನಸಾರಿ ಶ್ರೀಕೃಷ್ಣನನ್ನು ನೆನೆದು ಪ್ರಾರ್ಥಿಸಿದಳು. ತಕ್ಷಣ ಶ್ರೀಕೃಷ್ಣನು ಅವಳ ಮುಂದೆ ಪ್ರತ್ಯಕ್ಷನಾದನು. ಆತ ಅಕ್ಷಯ ಪಾತ್ರೆಯಲ್ಲಿ ಉಳಿದಿದ್ದ ಅಕ್ಕಿಯ ಕಣವನ್ನು ತೆಗೆದು ತಿಂದು ತನ್ನ ಹಸಿವು ತೀರಿತು ಎಂದು ಹೇಳುತ್ತಾನೆ. ಕೃಷ್ಣನ ಈ ದಿವ್ಯ ಕ್ರಿಯೆಯಿಂದ ದೂರದ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದುರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯರು ಸಾಕಷ್ಟು ಊಟ ಮಾಡಿದ ಅನುಭವ ಪಡೆದು ಹಸಿವಿಲ್ಲದೆ ಹಿಂತಿರುಗುತ್ತಾರೆ. ಹೀಗೆ ಶ್ರೀಕೃಷ್ಣನ ದಿವ್ಯ ಹಸ್ತಕ್ಷೇಪದಿಂದ ಪಾಂಡವರು ದುರ್ವಾಸರ ಶಾಪದಿಂದ ಪಾರಾಗುತ್ತಾರೆ. ಎರಡನೇ ಕತೆ, ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹದ ಕತೆ. ಬಾಲ್ಯದಲ್ಲಿ ಶ್ರೀಕೃಷ್ಣ ಮತ್ತು ಸುಧಾಮರು ಸಂತ ಸಂದೀಪಾಣಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ ಶ್ರೀಕೃಷ್ಣನು ದ್ವಾರಕೆಯ ರಾಜನಾದರೆ ಅವನ ಬಾಲ್ಯದ ಗೆಳೆಯ ಸುಧಾಮನು ಬಡ ಬ್ರಾಹ್ಮಣನಾಗಿ ಕಷ್ಟದಲ್ಲೇ ಜೀವನ ನಡೆಸುತ್ತಿದ್ದನು. ಆತನು ಅವನ ಧರ್ಮಪತ್ನಿಯ ಪ್ರೇರಣೆಯಿಂದ ತನ್ನ ಮಿತ್ರನಾದ ಕೃಷ್ಣನನ್ನು ಭೇಟಿಯಾಗಿ ಸಹಾಯ ಕೇಳಲು ದ್ವಾರಕೆಗೆ ಹೊರಟ. ಬಡತನದ ನಡುವೆಯೂ ಆತನು ಶ್ರೀಕೃಷ್ಣನಿಗೆ 3 ಹಿಡಿ ಅವಲಕ್ಕಿ ತೆಗೆದುಕೊಂಡು ಹೋದನು. ಸುಧಾಮನು ದ್ವಾರಕೆಗೆ ಬಂದು ರಾಜಮಹಲ ಪ್ರವೇಶಿಸಿದಾಗ ಕೃಷ್ಣನು ಅವನನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ. ಸುಧಾಮನು ಸಂಕೋಚದಿಂದ ಅವಲಕ್ಕಿಯನ್ನು ನೀಡಿದಾಗ ಕೃಷ್ಣನು ಅದನ್ನು ಬಹಳ ಆನಂದದಿಂದ ಸೇವಿಸಿದನು. ಸುಧಾಮನು ಏನೂ ಕೇಳದೆ ಹಿಂತಿರುಗಿದರೂ ಶ್ರೀಕೃಷ್ಣನು ಅವನ ಬಡತನವನ್ನು ಪರಿಹರಿಸಿ ಅವನ ಮನೆಯನ್ನೇ ಸುಸ್ವರ್ಣ ಮಂದಿರವನ್ನಾಗಿ ಪರಿವರ್ತಿಸಿದನು. ಅವನ ಕುಟುಂಬಕ್ಕೆ ಧನ, ಧಾನ್ಯ, ಮನೆ, ಸಮೃದ್ಧಿ ಎಲ್ಲವೂ ಲಭಿಸಿದವು. ಇದು ಅಕ್ಷಯ ತೃತೀಯದ ಸಂದೇಶವನ್ನೇ ಪ್ರತಿಬಿಂಬಿಸುತ್ತದೆ. ನಿಷ್ಠೆ, ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಿದ ಸಣ್ಣ ದಾನವು ಶಾಶ್ವತ ಫಲವನ್ನು ನೀಡುತ್ತದೆ. ಮೂರನೇ ಕತೆ, ಭಗೀರಥನ ತಪಸ್ಸು ಮತ್ತು ಗಂಗೆಯ ಭೂಮಿಗೆ ಆಗಮನ. ಅಕ್ಷಯ ತೃತೀಯೆಯ ದಿನವೇ ಭಗೀರಥನು ಮಾಡಿದ ದೀರ್ಘ ತಪಸ್ಸಿಗೆ ಫಲವಾಗಿ ಗಂಗೆ ದೇವಲೋಕದಿಂದ ಭೂಮಿಗೆ ಇಳಿದು ಬಂದಳು ಎನ್ನುವುದು ಪೌರಾಣಿಕ ನಂಬಿಕೆ. ಭಗೀರಥನು ಇಕ್ಷ್ವಾಕು ವಂಶದ ರಾಜನು. ಅವನ ಪೂರ್ವಜರಾದ ಸಾಗರ ಚಕ್ರವರ್ತಿಯ ಪುತ್ರರು ಕಪಿಲ ಮಹರ್ಷಿಯ ಶಾಪದಿಂದ ಭಸ್ಮರಾಗಿದ್ದರು. ಅವರು ಮೋಕ್ಷ ಪಡೆಯಲು ಗಂಗೆಯ ಜಲಸ್ಪರ್ಶ ಅಗತ್ಯವಿತ್ತು. ಅವಳ ಜಲಸ್ನಾನದಿಂದ ಮುಕ್ತಿಯ ಲಾಭ ಸಿಗುತ್ತದೆ ಎಂಬ ನಂಬಿಕೆ ಇತ್ತು. ಈ ಕಾರಣದಿಂದ ಭಗೀರಥನು ಗಂಗೆಯನ್ನು ಭೂಮಿಗೆ ಕರೆತರಲು ಶಿವನನ್ನು ಆರಾಧಿಸಿ ತಪಸ್ಸು ಮಾಡಿದನು.
ಶಿವನು ಸಂತುಷ್ಟನಾಗಿ ಗಂಗೆಯನ್ನು ಭೂಮಿಗೆ ಇಳಿಸಲು ಅನುಮತಿಸುತ್ತಾನೆ. ಗಂಗೆಯ ಸ್ಪರ್ಶದಿಂದ ಭಗೀರಥನ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ದೊರೆಯುತ್ತದೆ. ಈ ಘಟನೆ ಅಕ್ಷಯ ತೃತೀಯೆಯ ದಿನ ನಡೆದಿದ್ದು ಎಂದು ಹೇಳಲಾಗುತ್ತಿದ್ದು, ಈ ದಿನ ಗಂಗಾ ಸ್ನಾನಕ್ಕೆ ವಿಶೇಷ ಪುಣ್ಯ ಫಲ ಇದೆ ಎಂಬ ನಂಬಿಕೆ. ಇದೀಗ ಬಸವಣ್ಣ ಜಯಂತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅಸಹ್ಯ ಪಡುವುದು ಬೇಡ, ತನ್ನನ್ನು ಹೊಗಳಬೇಡ, ಇತರರನ್ನು ನಿಂದಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಬಸವಣ್ಣನವರು ಕನ್ನಡ ನಾಡಿನ ಪ್ರಸಿದ್ಧ ತತ್ವಜ್ಞರು, ಕವಿ ಮತ್ತು ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಬಸವ ಜಯಂತಿಯಂದು ನಾವು ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. ಈ ದಿನ ಲಿಂಗಾಯತ ಸಮಿತಿಗಳು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಕೂಡಲ ಸಂಗಮದಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮತ್ತು ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬಸವಣ್ಣನವರು ಶಿವಭಕ್ತರ ಮನೆಯಲ್ಲಿಯೇ ಬಾಲ್ಯ ಕಳೆದರು ಮತ್ತು ಕೂಡಲ ಸಂಗಮ ದೇವನ ಭಜನೆಯ ಮೂಲಕ ಜ್ಞಾನ ಗಳಿಸಿದರು. ಬಿಜ್ಜಳನ ಕಾಲದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದರು, ಆದರೆ ಅಧಿಕಾರಕ್ಕಿಂತಲೂ ಸಮಾಜ ಕಲ್ಯಾಣದ ಕಡೆ ಹೆಚ್ಚು ತೊಡಗಿಸಿಕೊಂಡರು. ಅವರು ಕಾಯಕವೇ ಕೈಲಾಸ ಎಂಬ ತತ್ವಸಾರವನ್ನೇ ಬೋಧಿಸಿದರು. ಬಸವಣ್ಣನವರು ತಮ್ಮ ಪ್ರತಿಯೊಂದು ವಚನದ ಕೊನೆಯಲ್ಲಿ ಕೂಡಲ ಸಂಗಮ ದೇವ ಎಂದು ತಮ್ಮ ಆರಾಧ್ಯ ದೈವವನ್ನು ಸ್ಮರಿಸುತ್ತಿದ್ದರು. ವಚನದ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ನೈತಿಕತೆ, ಸಮಾನತೆ ಮತ್ತು ಭಕ್ತಿಯ ಸಂದೇಶವನ್ನು ಸರಳ ಕನ್ನಡದಲ್ಲಿ ನೀಡಿದರು. ಅವರು ಜಾತಿ, ಲಿಂಗ, ವರ್ಣ ಭೇದವನ್ನು ತೀವ್ರವಾಗಿ ವಿರೋಧಿಸಿ ಅನುಭವ ಮಂಟಪ ಸ್ಥಾಪಿಸಿ ಎಲ್ಲರೂ ತತ್ವ ಚರ್ಚೆಗೆ ಬರಬಹುದಾದ ಅವಕಾಶ ಒದಗಿಸಿದರು. ಕನ್ನಡದ ಜನರು ಅವರನ್ನು ಪ್ರೀತಿಯಿಂದ ಭಕ್ತಿ ಭಂಡಾರಿ ಎಂದು ಕರೆಯುತ್ತಾರೆ. ಅವರ ಸ್ಮರಣಾರ್ಥಕವಾಗಿ ಕರ್ನಾಟಕದ ಗದಗ ನಗರದಲ್ಲಿ ಸುಮಾರು 111 ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆ ಸ್ಥಾಪಿಸಲಾಗಿದೆ. ಅಕ್ಷಯ ತೃತೀಯೆಯ ಸರ್ವಮಂಗಳ ಹಾಗೂ ಬಸವ ಜಯಂತಿಯ ಮಾನವೀಯ ಸಂದೇಶ ಇವೆರಡರನ್ನೂ ನಾವು ಆರಾಧಿಸೋಣ. ಇವೆರಡರಿಂದ ದೊರೆತ ವೇದಾಂತ ಮತ್ತು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಿಮಗೆಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು. Thank you for watching. Like, share and subscribe for more videos.